ಓಂ ಶಾಂತಿ. ಮುರುಳಿ ದಿನಾಂಕ 22/11/2020. ಶಿವ ಭಗವಾನ್ ವಾಚ್ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 21/1/87. ಸ್ವರಾಜ್ಯ ಅಧಿಕಾರಿಗಳೇ ವಿಶ್ವರಾಜ್ಯ ಅಧಿಕಾರಿಗಳಾಗಿದ್ದಾರೆ. ಇಂದು ಭಾಗ್ಯವಿಧಾತ ತಂದೆ ತಮ್ಮ ಸರ್ವಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಾಪ್ತಾದರವರ ಸಮ್ಮುಖದಲ್ಲಿ ಕೇವಲ ಈ ಸಂಘಟನೆಯಲ್ಲಿರುವ ಮಕ್ಕಳಷ್ಟೇ ಇಲ್ಲ, ಆದರೆ 4 ಕಡೆ ಇರುವಂತಹ ಭಾಗ್ಯಶಾಲಿ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದಾರೆ. ಬಲೆ ದೇಶದ ಯಾವುದೋ ಮೂಲೆಯಲ್ಲಿರುವ ಆತ್ಮರಿರಬಹುದು ಅಥವಾ ವಿದೇಶದ ಯಾವುದೋ ಮೂಲೆಯಲ್ಲಿರುವ ಆತ್ಮರಿರಬಹುದು, ಆದರೆ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಸಾಕಾರ ವತನದ ಒಳಗಡೆ ಸ್ಥಾನದ ಹದ್ದಿರುತ್ತದೆ, ಆದರೆ ಬೇಹದ್ದಿನ ತಂದೆಯ ದೃಷ್ಟಿಯಲ್ಲಿ ಬೇಹದ್ದಿನ ಸೃಷ್ಟಿ ಇದೆ. ಬೇಹದ್ದಿನ ತಂದೆಯ ದೃಷ್ಟಿ ಬೇಹದ್ದಿನ ಸೃಷ್ಟಿಯ ಕಡೆ ಇದೆ. ಪರಮಾತ್ಮ ತಂದೆ ತಮ್ಮ ದೃಷ್ಟಿಯಿಂದ ಸರ್ವ ಬ್ರಾಹ್ಮಣ ಆತ್ಮರನ್ನು ನೋಡುತ್ತಿದ್ದಾರೆ. ಪರಮಾತ್ಮ ತಂದೆಯ ದೃಷ್ಟಿಯಲ್ಲಿ ಸರ್ವ ಬ್ರಾಹ್ಮಣ ಆತ್ಮರ ಸೃಷ್ಟಿ ಸಮಾವೇಶ ಆಗಿದೆ. ಪರಮಾತ್ಮ ತಂದೆಯ ದೃಷ್ಟಿಯಲ್ಲಿ ಸರ್ವ ಬ್ರಾಹ್ಮಣ ಆತ್ಮರ ಸೃಷ್ಟಿಯಲ್ಲಿರುವ ಸರ್ವ ಆತ್ಮರು ತಂದೆಯ ಸಮ್ಮುಖದಲ್ಲೇ ಇದ್ದಾರೆ. ದೃಷ್ಟಿಯ ಸೃಷ್ಟಿಯಲ್ಲಿ ಸರ್ವ ಮಕ್ಕಳು ಸಮ್ಮುಖದಲ್ಲೇ ಇದ್ದೀರಾ. ಸರ್ವ ಭಾಗ್ಯಶಾಲಿ ಮಕ್ಕಳನ್ನು ಭಾಗ್ಯವಿಧಾತ ಆಗಿರುವ ಭಗವಂತ ತಂದೆ ನೋಡಿ ನೋಡಿ ಖುಷಿ ಪಡುತ್ತಿದ್ದಾರೆ. ಹೇಗೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೋಡಿ ಖುಷಿ ಪಡುತ್ತೀರಾ, ಪರಮಾತ್ಮ ತಂದೆ ಕೂಡ ಸರ್ವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಬೇಹದ್ದಿನ ತಂದೆ ಮಕ್ಕಳನ್ನು ನೋಡಿ ಆತ್ಮಿಕ ನಶೆಯ ಅನುಭವ ಮಾಡುತ್ತಿದ್ದಾರೆ. ಬೇಹದ್ದಿನ ತಂದೆಗೆ ಮಕ್ಕಳನ್ನು ನೋಡಿ ನಶೆಯ ಅನುಭವ ಆಗುತ್ತಿದೆ, ಖುಷಿಯ ಅನುಭವ ಆಗುತ್ತಿದೆ. ಪರಮಾತ್ಮ ತಂದೆಯ ಒಂದೊಂದು ಮಗು ಇಡೀ ವಿಶ್ವದ ಸರ್ವ ಆತ್ಮರ ಮುಂದೆ ವಿಶೇಷ ಆತ್ಮರ ಲೀಸ್ಟ್ನಲ್ಲಿ ಇದ್ದೀರಾ. ಬಲೆ 16,000 ಮಾಲೆಯ ಅಂತಿಮ ಮಣಿ ಆಗಿರಬಹುದು, ಆದರೂ ಕೂಡ ಪರಮಾತ್ಮ ತಂದೆಯನ್ನು ಗುರುತಿಸುವ ಮಾತಿನಲ್ಲಿ, ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವ ಮಾತಿನಲ್ಲಿ, ತಂದೆಯ ಮಕ್ಕಳಾಗುವ ಮಾತಿನಲ್ಲಿ, ಇಡೀ ವಿಶ್ವದ ಆತ್ಮರ ಸಮ್ಮುಖದಲ್ಲಿ ನೀವು ವಿಶೇಷ ಆತ್ಮ ಆಗಿದ್ದೀರಾ. ಆದ್ದರಿಂದ ಬಲೆ ಜ್ಞಾನದ ವಿಸ್ತಾರವನ್ನು ನೀವು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಒಂದೇ ಒಂದು ಶಬ್ದ ಬಾಬಾ ಅನ್ನುವ ಶಬ್ದವನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೀರಾ. ಬಾಬಾ ಎಂದು ಒಪ್ಪಿಕೊಂಡಿದ್ದೀರಾ. ಮನಸ್ಸಿನಿಂದ ಅನ್ಯರಿಗೂ ಕೂಡ ಬಾಬಾ ಎಂದು ಹೇಳುತ್ತೀರಾ. ಅಂದ ಮೇಲೆ ವಿಶೇಷ ಆತ್ಮ ಆಗಿದ್ದೀರಾ. ಜಗತ್ತಿನವರ ಸಮ್ಮುಖದಲ್ಲಿ ನೀವು ಮಹಾನ್ ಆತ್ಮರಾಗಿದ್ದೀರಾ. ಜಗತ್ತಿನವರ ಸಮ್ಮುಖದಲ್ಲಿ ನೀವು ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಾ. ಜಗತ್ತಿನ ಸಮ್ಮುಖದಲ್ಲಿ ಮಹಾನ್ ಆತ್ಮರ ಸ್ವರೂಪದಲ್ಲಿ ಗಾಯನಕ್ಕೆ ಯೋಗ್ಯರಾಗಿದ್ದೀರಾ. ಇಂತಹ ಶ್ರೇಷ್ಠ ಮತ್ತು ಸಹಜ ಭಾಗ್ಯ ನಿಮಗೆ ಪ್ರಾಪ್ತಿಯಾಗಿದೆ ಎಂದು ತಿಳಿದುಕೊಂಡಿದ್ದೀರಾ ತಾನೆ. ಏಕೆಂದರೆ ಬಾಬಾ ಅನ್ನುವ ಶಬ್ದ ಬೀಗದ ಕೈ ಆಗಿದೆ. ಬಾಬಾ ಅನ್ನುವ ಶಬ್ದ ಯಾವುದರ ಬೀಗದ ಕೈ ಆಗಿದೆ? ಸರ್ವ ಖಜಾನೆಗೆ ಬೀಗದ ಕೈ ಆಗಿದೆ. ಶ್ರೇಷ್ಠ ಭಾಗ್ಯಕ್ಕೆ ಕೀ ಆಗಿದೆ. ಕೀ ಅಂತೂ ಸಿಕ್ಕಿದೆ. ಅಂದ ಮೇಲೆ ಭಾಗ್ಯದ ಖಜಾನೆ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಎಲ್ಲಾ ಮಾತೆಯರು ಅಥವಾ ಪಾಂಡವರು ಕೀಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಧಿಕಾರಿ ಆಗಿದ್ದೀರಾ ತಾನೆ. ಬಾಬಾ ಅನ್ನುವ ಕೀಯನ್ನು ಉಪಯೋಗ ಮಾಡಲು ಬರುತ್ತದೆಯೋ ಅಥವಾ ಕೆಲವೊಮ್ಮೆ ಉಪಯೋಗ ಮಾಡಲು ಬರುತ್ತದೆ, ಕೆಲವೊಮ್ಮೆ ಉಪಯೋಗ ಮಾಡಲು ಬರುವುದಿಲ್ಲ ಎಂದು ಹೇಳುತ್ತೀರೋ? ಕೀಯನ್ನು ಸರಿಯಾಗಿ ಹಾಕಲು ಬರುತ್ತದೆಯೋ ಅಥವಾ ಕೀಯನ್ನು ಹಾಕಲು ಬರುತ್ತಿಲ್ಲವೋ? ಕೀ ಸಿಕ್ಕ ನಂತರವೂ ಕೂಡ ಕೀಯನ್ನು ಉಪಯೋಗ ಮಾಡುವ ವಿಧಿ ಅಂದರೆ ಬಾಬಾ ಅನ್ನುವ ಶಬ್ದವನ್ನು ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಬಾಬಾರವರನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಕೇವಲ ಬಾಯಿಂದ ಬಾಬಾ ಎಂದು ಹೇಳಿದರೆ ನಿಮ್ಮ ಬಳಿ ಸರ್ವ ಖಜಾನೆಯ ಕೀ ಇದ್ದರೂ ಕೂಡ ಆ ಕೀಯನ್ನು ಉಪಯೋಗ ಮಾಡಲು ನಿಮಗೆ ಬರುವುದಿಲ್ಲ ಎಂದು ಅರ್ಥ. ಕೇವಲ ಬಾಯಿಂದ ಬಾಬಾ ಎಂದು ಹೇಳಿದರೆ ಬೀಗದ ಕೈ ನಿಮ್ಮ ಬಳಿ ಇದ್ದರೂ ಕೂಡ ನಿಮಗೆ ಕೀಯನ್ನು ಓಪನ್ ಮಾಡಲು ಸಾಧ್ಯ ಆಗುವುದಿಲ್ಲ. ಮನಸ್ಸಿನಿಂದ ಬಾಬಾ ಎಂದು ಹೇಳಿದರೆ ಖಜಾನೆ ಸದಾ ನಿಮ್ಮ ಸಮ್ಮುಖದಲ್ಲಿ ಹಾಜರಾಗಿ ಬಿಡುತ್ತದೆ. ಅಪಾರ ಖಜಾನೆ ಇದೆ. ಖಜಾನೆ ಅಪಾರ ಇರುವ ಕಾರಣ ಮಕ್ಕಳು ಎಷ್ಟು ಬೇಕಾದರೂ ಖಜಾನೆಗೆ ಅಧಿಕಾರಿಗಳಾಗಬಹುದು.
ಎಷ್ಟೇ ಮಕ್ಕಳಿದ್ದರೂ ಕೂಡ ಎಲ್ಲರೂ ಕೂಡ ಖಜಾನೆಗೆ ಅಧಿಕಾರಿಗಳಾಗಬಹುದು. ಏಕೆಂದರೆ ಅಷ್ಟೊಂದು ಅಪಾರ ಖಜಾನೆ ಇದೆ. ತೆರೆದಿಟ್ಟಂತಹ ಖಜಾನೆ ಆಗಿದೆ, ಭರ್ಪೂರ್ ಆಗಿರುವ ಖಜಾನೆ ಆಗಿದೆ. ಎಂದೂ ಕೂಡ ಈ ರೀತಿ ವಿಚಾರ ಮಾಡಬೇಡಿ. ಯಾರು ಲೇಟ್ ಆಗಿ ಬಂದಿದ್ದಾರೋ ಅವರಿಗೆ ಖಜಾನೆ ಸಿಗುವುದಿಲ್ಲ, ಏಕೆಂದರೆ ಖಜಾನೆ ಸಮಾಪ್ತಿಯಾಗಿ ಬಿಟ್ಟಿದೆ ಎಂದು ವಿಚಾರ ಮಾಡಬೇಡಿ. ಇಲ್ಲಿಯವರೆಗೂ ಎಷ್ಟೆಲ್ಲಾ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬಂದಿದ್ದಾರೋ, ಅಂದರೆ ತಂದೆಯ ಮಕ್ಕಳಾಗಿದ್ದಾರೋ, ಮತ್ತು ಭವಿಷ್ಯದಲ್ಲಿ ಎಷ್ಟೆಲ್ಲಾ ಮಕ್ಕಳು ತಂದೆಗೆ ಮಕ್ಕಳಾಗುವಂತವರಿದ್ದಾರೋ, ಅವರೆಲ್ಲರಿಗೂ ಹೋಲಿಕೆ ಮಾಡಿ ನೋಡಿದಾಗ ಲೆಕ್ಕ ಇಲ್ಲದಷ್ಟು ಜಾಸ್ತಿ ಖಜಾನೆ ಇದೆ. ಆದ್ದರಿಂದ ಬಾಪ್ತಾದರವರ ಪ್ರತಿಯೊಂದು ಮಗು ಕೂಡ ಖಜಾನೆಯನ್ನು ಪಡೆದುಕೊಳ್ಳುವಂತಹ ಸುವರ್ಣ ಅವಕಾಶದ ಚಾನ್ಸ್ ಅನ್ನು ಪಡೆದುಕೊಳ್ಳಬಹುದು. ಯಾರು ಎಷ್ಟು ಖಜಾನೆಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ತೆರೆದ ಮನಸ್ಸಿನಿಂದ ಖಜಾನೆಯನ್ನು ಪಡೆದುಕೊಳ್ಳಿ. ದಾತಾ ತಂದೆಯ ಬಳಿ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಪಡೆದುಕೊಳ್ಳುವಂತಹ ಆತ್ಮರು ಸಾಹಸ ಉಳ್ಳವರಾಗಬೇಕು. ನಿಮ್ಮ ಸಾಹಸದ ಆಧಾರದಿಂದ, ನಿಮ್ಮ ಪುರುಷಾರ್ಥದ ಆಧಾರದಿಂದ ನೀವು ಎಷ್ಟು ಬೇಕಾದರೂ ಖಜಾನೆಯನ್ನು ಪಡೆದುಕೊಳ್ಳಬಹುದು. ಇಡೀ ಕಲ್ಪದಲ್ಲಿ ನಿಮ್ಮಂತಹ ಭಾಗ್ಯಶಾಲಿ ಮಕ್ಕಳು ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ. ಇಡೀ ಕಲ್ಪದಲ್ಲಿ ಎಲ್ಲೂ ಕೂಡ ಇಂತಹ ತಂದೆ ಸಿಗಲು ಸಾಧ್ಯ ಇಲ್ಲ. ಒಬ್ಬ ತಂದೆಗೆ ಇಷ್ಟೆಲ್ಲಾ ಮಕ್ಕಳಿದ್ದರೂ ಕೂಡ ಎಲ್ಲಾ ಮಕ್ಕಳು ಭಾಗ್ಯಶಾಲಿಗಳು ಎಂದು ಹೇಳಿಸಿಕೊಳ್ಳುವಂತವರು ಇಡೀ ಕಲ್ಪದಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಅಂತಹ ತಂದೆ ಆಗಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದರು, ಆತ್ಮಿಕ ಬಾಪ್ತಾದರವರಿಗೆ ಆತ್ಮಿಕ ನಶೆ ಇದೆ. ಎಲ್ಲರೂ ಮಧುಬನಕ್ಕೆ ಬರಬೇಕು ಅನ್ನುವ ಇಚ್ಛೆ ಪೂರ್ಣ ಆಯಿತು. ಬಾಬಾರವರ ಜೊತೆ ಮಿಲನ ಮಾಡಬೇಕು ಅನ್ನುವ ನಿಮ್ಮ ಆಸೆ ಪೂರ್ಣ ಆಯಿತು. ಭಕ್ತಿ ಮಾರ್ಗದಲ್ಲಿ ಯಾತ್ರೆಯನ್ನು ಮಾಡಲು ಹೋಗುತ್ತೀರಾ, ಆದರೆ ಮಧುಬನದಲ್ಲಿ ಆರಾಮಾಗಿ ಕುಳಿತುಕೊಂಡಿದ್ದೀರಾ. ಇಲ್ಲಿ ಕುಳಿತುಕೊಳ್ಳಲು ಇರಲು ಸ್ಥಾನ ಸಿಕ್ಕಿದೆ ತಾನೆ. ಮಂದಿರದಲ್ಲಿ ಯಾತ್ರೆಗೆ ಹೋದಾಗ ನಿಂತು ಕೇವಲ ದರ್ಶನವನ್ನು ಮಾಡುತ್ತೀರಾ. ಮಧುಬನದಲ್ಲಿ ಆರಾಮಾಗಿ ಕುಳಿತಿದ್ದೀರಾ ತಾನೆ. ಮಂದಿರದಲ್ಲಿ ಯಾತ್ರೆಯನ್ನು ಮಾಡಿ ಹೋಗಿ ನಿಂತಾಗಲೂ ಕೂಡ ದರ್ಶನವನ್ನು ಮಾಡುವಾಗ ಅವರು ಮುಂದೆ ಓಡಿ ಓಡಿ ಮುಂದೆ ಹೋಗಿ ಮುಂದೆ ಹೋಗಿ ಎಂದು ಹೇಳುತ್ತಿರುತ್ತಾರೆ. ಇಲ್ಲಿ ಆರಾಮಾಗಿ ಕುಳಿತಿದ್ದೀರಾ, ಆರಾಮಾಗಿ ಇದ್ದೀರಾ. ನೆನಪಿನ ಖುಷಿಯ ನಶೆಯಲ್ಲಿ ಇದ್ದೀರಾ. ನೆನಪಿನ ಖುಷಿಯ ನಶೆಯನ್ನು ಆಚರಣೆ ಮಾಡಿ. ಸಂಗಮ ಯುಗ ಅಂದರೆ ಖುಷಿಯನ್ನು ಆಚರಣೆ ಮಾಡುವ ಸಮಯ ಆಗಿದೆ. ಖುಷಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಸಂಗಮ ಯುಗಕ್ಕೆ ಬಂದಿದ್ದೀರಾ. ಮಧುಬನದಲ್ಲಿ ಪ್ರತಿ ಕ್ಷಣ ನಡೆದಾಡುತ್ತಾ ತಿರುಗಾಡುತ್ತಾ ಊಟ ಮಾಡುತ್ತಾ ಪಾನೀಯವನ್ನು ಕುಡಿಯುತ್ತಾ ಖುಷಿಯ ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ತಾನೆ. ಎಷ್ಟು ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೀರಾ? 21 ಜನ್ಮಕ್ಕೋಸ್ಕರ ಆರಾಮಾಗಿ ಊಟ ಮಾಡುವಷ್ಟು ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ತಾನೆ. ಮಧುಬನದಲ್ಲಿ ವಿಶೇಷವಾಗಿ ಸರ್ವ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಸರ್ವ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವ ವಿಶೇಷ ಸ್ಥಾನ ಮಧುಬನ ಆಗಿದೆ. ಏಕೆಂದರೆ ಇಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಅನುಭವ ಮಾಡುತ್ತೀರಾ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಸಾಕಾರ ರೂಪದಲ್ಲಿ ಮಧುಬನದಲ್ಲಿ ಅನುಭವ ಮಾಡುತ್ತೀರಾ. ನೀವು ಲೌಕಿಕದಲ್ಲಿ ಇದ್ದಾಗ ಬುದ್ಧಿಯ ಮೂಲಕ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ಅನುಭವ ಮಾಡುತ್ತೀರಾ. ಆದರೆ ಮಧುಬನದಲ್ಲಿ ಇಲ್ಲಿ ಪ್ರತ್ಯಕ್ಷ ಜೀವನದಲ್ಲಿ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಿಮಗೆ ಕಾಣಿಸುತ್ತಾರೆ. ಬ್ರಾಹ್ಮಣ ಪರಿವಾರ ಮಾತ್ರ ಕಾಣಿಸುತ್ತದೆ, ಬೇರೆ ಏನಾದರೂ ಕಾಣಿಸುತ್ತದೆಯೇನೂ ಇಲ್ಲ. ಕೇವಲ ಒಬ್ಬ ತಂದೆಯ ಕಡೆ ಆಸಕ್ತಿ ಇರುತ್ತದೆ. ಒಬ್ಬ ತಂದೆಯ ಪ್ರೀತಿಯಲ್ಲೇ ಮಗ್ನರಾಗಿರುತ್ತೀರಾ. ಒಬ್ಬ ತಂದೆಯ ಮಾತನ್ನೇ ಕೇಳುತ್ತಿರುತ್ತೀರಾ. ಒಂದೇ ಪರಿವಾರದಲ್ಲಿ ಇರುತ್ತೀರಾ ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ. ಬೇರೆ ಯಾವ ರಸವೂ ಮಧುಬನದಲ್ಲಿ ಇಲ್ಲ. ಓದಬೇಕು ಮತ್ತು ಶಿಕ್ಷಣದ ಮೂಲಕ ಶಕ್ತಿಶಾಲಿ ಆಗಬೇಕು ಅನ್ನುವ ಗುರಿ ಮಧುಬನದಲ್ಲಿ ಇರುತ್ತದೆ. ಓದುವುದು ಮತ್ತು ಶಕ್ತಿಶಾಲಿ ಆಗುವುದು ಇದೊಂದೇ ಕೆಲಸ ಮಧುಬನದಲ್ಲಿ ನಿಮಗೆ ಇದೆ. ಎಷ್ಟೊಂದು ಜನ ಕ್ಲಾಸ್ ಅನ್ನು ಮಾಡುತ್ತಾರೆ, ಎಷ್ಟೊಂದು ಕ್ಲಾಸ್ ಅನ್ನು ಕೇಳುತ್ತೀರಾ. ಅಂದ ಮೇಲೆ ವಿಶೇಷವಾಗಿ ಜಮಾ ಮಾಡಿಕೊಳ್ಳಲು ಸಾಧನ ನಿಮಗೆ ಮಧುಬನದಲ್ಲಿ ಸಿಗುತ್ತದೆ. ಆದ್ದರಿಂದ ಓಡೋಡಿ ಎಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಬಾಪ್ತಾದ ಎಲ್ಲಾ ಮಕ್ಕಳಿಗೂ ವಿಶೇಷವಾಗಿ ನೆನಪನ್ನು ಮಾಡಿಸುತ್ತಿದ್ದಾರೆ. ಸದಾ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮುಂದುವರಿಯುತ್ತಾ ಹೋಗಿ. ಸ್ವರಾಜ್ಯ ಅಧಿಕಾರಿ ಅನ್ನುವಂಥದ್ದು ವಿಶ್ವರಾಜ್ಯ ಅಧಿಕಾರಿ ಆಗಲು ಸಂಕೇತ ಆಗಿದೆ. ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಬಾಬಾರವರನ್ನು ಕೇಳುತ್ತಾರೆ, ಬಾಬಾ ನಾವು ಭವಿಷ್ಯದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ, ನಾವು ರಾಜ ಆಗುತ್ತೇವೋ ಅಥವಾ ಪ್ರಜೆ ಆಗುತ್ತೇವೋ ಎಂದು.
ಬಾಪ್ತಾದ ಮಕ್ಕಳಿಗೆ ಉತ್ತರವನ್ನು ನೀಡುತ್ತಾರೆ. ಒಂದು ದಿನ ಸ್ವಯಂನ ಚಾರ್ಟ್ ಅನ್ನು ಚೆಕ್ ಮಾಡಿಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತದೆ, ನಾನು ರಾಜ ಆಗುತ್ತೇನೋ ಅಥವಾ ಸಾಹುಕಾರ ಆಗುತ್ತೇನೋ ಅಥವಾ ಪ್ರಜೆ ಆಗುತ್ತೇನೋ ಎಂದು. ಮೊದಲು ಅಮೃತ ವೇಳೆಯ ಸಮಯದಲ್ಲಿ ಮುಖ್ಯವಾಗಿ ನಿಮ್ಮ 3 ಕಾರೋಬಾರಗಳನ್ನು ನಡೆಸುವಂತಹ ಅಧಿಕಾರಿಯನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯ ಸಮಯದಲ್ಲಿ ಮುಖ್ಯವಾಗಿ ನಿಮ್ಮ 3 ಕಾರೋಬಾರನ್ನು ನಡೆಸುವಂತಹ ಅಧಿಕಾರಿಯನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸಹಯೋಗಿ ಜೊತೆಗಾರರನ್ನು ಚೆಕ್ ಮಾಡಿ. ಆ 3 ಕಾರೋಬಾರನ್ನು ನಡೆಸುವ ಅಧಿಕಾರಿ ಯಾರಾಗಿದ್ದಾರೆ? ಒಂದನೆಯದು ಮನಸ್ಸು ಅಂದರೆ ಸಂಕಲ್ಪ ಶಕ್ತಿ, ಎರಡನೆಯದು ಬುದ್ಧಿ ಅಂದರೆ ನಿರ್ಣಯ ಶಕ್ತಿ, ಮೂರನೆಯದು ಹಳೆಯ ಅಥವಾ ವರ್ತಮಾನ ಸಮಯದ ಶ್ರೇಷ್ಠ ಸಂಸ್ಕಾರ. ಈ 3 ನಿಮ್ಮ ವಿಶೇಷ ಕಾರೋಬಾರ್ನ ಜೊತೆಗಾರರಾಗಿದ್ದಾರೆ. ಹೇಗೆ ಇಂದಿನ ಸಮಯದಲ್ಲಿ ಎಲ್ಲರೂ ಕೂಡ ಕಾರೋಬಾರನ್ನು ನಡೆಸಲು ಜೊತೆಗಾರರನ್ನು ಇಟ್ಟುಕೊಳ್ಳುತ್ತಾರೆ. ಇಂದಿನ ಸಮಯದಲ್ಲಿ ರಾಜರ ಜೊತೆಗೆ ಮಹಾಮಂತ್ರಿಗಳು ಅಥವಾ ವಿಶೇಷ ಮಂತ್ರಿಗಳು ಇರುತ್ತಾರೆ. ಅವರು ಸಹಯೋಗವನ್ನು ನೀಡುತ್ತಾರೆ. ಅವರ ಸಹಯೋಗದಿಂದ ರಾಜ್ಯದ ಕಾರೋಬಾರ್ ನಡೆಯುತ್ತದೆ. ಸತ್ಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ, ಆದರೆ ಸಮೀಪದ ಸಂಬಂಧಿಗಳು ಜೊತೆಗಾರರು ಇರುತ್ತಾರೆ. ಯಾವುದಾದರೂ ಒಂದು ರೂಪದಲ್ಲಿ ಜೊತೆಗಾರರು ಎಂದು ತಿಳಿದುಕೊಳ್ಳಿ ಅಥವಾ ಮಂತ್ರಿ ಎಂದು ತಿಳಿದುಕೊಳ್ಳಿ. ಆದರೆ ಇದನ್ನು ಚೆಕ್ ಮಾಡಿಕೊಳ್ಳಿ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ, ಈ 3ರ ಮೇಲೆ ನಾನು ಸ್ವರಾಜ್ಯ ಅಧಿಕಾರಿ ಆಗಿದ್ದೇನಾ? ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಅನ್ನುವ 3ರ ಮೇಲೆ ನಾನು ಸ್ವಯಂ ಅಧಿಕಾರವನ್ನು ನಡೆಸುತ್ತಿದ್ದೇನಾ? ಈ 3ರ ಮೇಲೆ ನನ್ನ ಸ್ವಯಂನ ರಾಜ್ಯ ನಡೆಯುತ್ತಿದೆಯೋ ಅಥವಾ ಈ 3 ತನ್ನ ಅಧಿಕಾರವನ್ನು ನನ್ನ ಮೇಲೆ ನಡೆಸುತ್ತಿದೆಯೋ? ಮೊದಲು ಅಮೃತ ವೇಳೆಯ ಸಮಯದಲ್ಲಿ ಮುಖ್ಯವಾಗಿ ಕಾರೋಬಾರನ್ನು ನಡೆಸಲು ಅಧಿಕಾರಿ ಆಗಿರುವಂತಹ 3 ಮಾತನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ಸಹಯೋಗಿ ಜೊತೆಗಾರರನ್ನು ಚೆಕ್ ಮಾಡಿಕೊಳ್ಳಿ. ಆ 3 ಸಹಯೋಗಿ ಜೊತೆಗಾರರು ಯಾರಾಗಿದ್ದಾರೆ? ಒಂದನೆಯದು ಮನಸ್ಸು ಅಂದರೆ ಸಂಕಲ್ಪ ಶಕ್ತಿ, ಎರಡನೆಯದು ಬುದ್ಧಿ ಅಂದರೆ ನಿರ್ಣಯ ಶಕ್ತಿ, ಮೂರನೆಯದು ಹಳೆಯ ಅಥವಾ ವರ್ತಮಾನ ಸಮಯದ ಶ್ರೇಷ್ಠ ಸಂಸ್ಕಾರ. ಈ 3 ಮಾತುಗಳು ವಿಶೇಷವಾಗಿ ಕಾರೋಬಾರನ್ನು ನಡೆಸಲು ನಿಮ್ಮ ಜೊತೆಗಾರರಾಗಿದ್ದಾರೆ. ಹೇಗೆ ಇಂದಿನ ಜಗತ್ತಿನಲ್ಲಿ ರಾಜರು ತಮ್ಮ ಜೊತೆಗೆ ಮಹಾಮಂತ್ರಿಗಳನ್ನು ಅಥವಾ ವಿಶೇಷ ಮಂತ್ರಿಗಳನ್ನು ಇಟ್ಟುಕೊಂಡಿರುತ್ತಾರೆ. ಅವರ ಸಹಯೋಗದಿಂದ ರಾಜ್ಯದ ಕಾರೋಬಾರ್ ನಡೆಯುತ್ತದೆ. ಸತ್ಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ, ಆದರೆ ಸಮೀಪದಲ್ಲಿರುವ ಸಂಬಂಧಿಗಳು ಜೊತೆಗಾರರು ಇರುತ್ತಾರೆ. ಯಾವುದಾದರೂ ಒಂದು ರೂಪದಲ್ಲಿ ಜೊತೆಗಾರರು ಎಂದು ತಿಳಿದುಕೊಳ್ಳಿ ಅಥವಾ ಮಂತ್ರಿ ಎಂದು ತಿಳಿದುಕೊಳ್ಳಿ. ಆದರೆ ಚೆಕ್ ಮಾಡಿಕೊಳ್ಳಿ, ಈ 3ರ ಮೇಲೆ ನಾನು ಸ್ವಯಂ ಅಧಿಕಾರವನ್ನು ನಡೆಸುತ್ತಿದ್ದೇನಾ? ಈ 3ರ ಮೇಲೆ ಸ್ವಯಂನ ರಾಜ್ಯ ನಡೆಯುತ್ತಿದೆಯೋ ಅಥವಾ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ಈ 3 ನನ್ನ ಮೇಲೆ ತನ್ನ ಅಧಿಕಾರವನ್ನು ನಡೆಸುತ್ತಿದೆಯೋ? ಮನಸ್ಸು ನಿಮ್ಮನ್ನು ನಡೆಸುತ್ತಿದೆಯೋ ಅಥವಾ ನೀವು ಮನಸ್ಸನ್ನು ನಡೆಸುತ್ತಿದ್ದೀರೋ ಎಂದು ಚೆಕ್ ಮಾಡಿಕೊಳ್ಳಿ. ಯಾವಾಗ ಹೇಗೆ ಬೇಕು, ಎಷ್ಟು ಸಮಯ ಬೇಕು, ಆ ಸಮಯದಲ್ಲಿ ಅದೇ ರೀತಿ ಸ್ಥಿತ ಆಗಲು ಬರುತ್ತದೆ ತಾನೆ. ಯಾವಾಗ ಬೇಕೋ ಆಗ, ಎಷ್ಟು ಸಮಯ ಬೇಕೋ ಅಷ್ಟು ಸಮಯ, ಯಾವ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೀರೋ ಆ ಸಂಕಲ್ಪದಲ್ಲಿ ಸ್ಥಿತ ಆಗಲು ಬರುತ್ತದೆಯಾ? ಅಂದರೆ ಮನಸ್ಸು ನಿಮ್ಮ ಅಧೀನದಲ್ಲಿದೆಯಾ? ಬುದ್ಧಿಯನ್ನು ಎಲ್ಲಿ ತೊಡಗಿಸಬೇಕು ಎಂದು ಬಯಸುತ್ತೀರೋ ಅಲ್ಲಿ ಬುದ್ಧಿಯನ್ನು ತೊಡಗಿಸಲು ಸಾಧ್ಯ ಆಗುತ್ತಿದೆಯೋ ಅಥವಾ ಬುದ್ಧಿ ರಾಜರಾದ ನಿಮ್ಮನ್ನು ಅಲೆದಾಡಿಸುತ್ತಿದೆಯೋ? ಸಂಸ್ಕಾರ ನಿಮ್ಮ ವಶದಲ್ಲಿ ಇದೆಯೋ ಅಥವಾ ನೀವು ಸಂಸ್ಕಾರಕ್ಕೆ ವಶ ಆಗಿದ್ದೀರೋ? ರಾಜ್ಯ ಅಂದರೆ ಅಧಿಕಾರ, ರಾಜ್ಯ ಅಧಿಕಾರಿ ಅಂದರೆ ಯಾವ ಶಕ್ತಿಯನ್ನು ಯಾವ ಸಮಯದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಎಂದು ಬಯಸುತ್ತೀರೋ ಆ ರೀತಿ ಉಪಯೋಗ ಮಾಡಲು ಬರಬೇಕು. ರಾಜ್ಯ ಅಧಿಕಾರಿಗಳು ಯಾವ ಶಕ್ತಿಗೆ ಯಾವ ಸಮಯದಲ್ಲಿ ಆರ್ಡರ್ ಅನ್ನು ನೀಡುತ್ತಾರೋ ಆ ಶಕ್ತಿ ವಿಧಿಪೂರ್ವಕವಾಗಿ ಅದೇ ಸಮಯದಲ್ಲೇ ಕಾರ್ಯವನ್ನು ಮಾಡಬೇಕು. ನೀವು ಒಂದು ಶಕ್ತಿಗೆ ಹೇಳುತ್ತೀರಾ ಈ ಕಾರ್ಯವನ್ನು ಮಾಡು ಎಂದು, ಆದರೆ ಅದು ಇನ್ನೊಂದು ಕಾರ್ಯವನ್ನು ಮಾಡುತ್ತಿದೆಯೇನು? ಏಕೆಂದರೆ ನಿರಂತರ ಯೋಗಿ ಅಂದರೆ ಸ್ವರಾಜ್ಯ ಅಧಿಕಾರಿ ಆಗುವಂತಹ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿಯಾಗಿದೆ. ಪರಮಾತ್ಮ ತಂದೆ ನೀಡಿರುವ ಮಂತ್ರ ಕೂಡ ಮನ್ಮನಾಭವ ಅನ್ನುವ ಮಂತ್ರ ಆಗಿದೆ. ಯೋಗಕ್ಕೆ ಬುದ್ಧಿಯೋಗ ಎಂದು ಕರೆಯುತ್ತೇವೆ. ಅಂದ ಮೇಲೆ ಈ ವಿಶೇಷ ಆಧಾರ ಸ್ತಂಭಕ್ಕೆ ನೀವು ಅಧಿಕಾರಿ ಆಗಿದ್ದೀರಾ ತಾನೆ. ನಿಮ್ಮ ಅಧಿಕಾರ ವಿಶೇಷವಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲಿದೆ ತಾನೆ. ಕೆಲವೊಮ್ಮೆ ಅಧಿಕಾರಿ ಆಗುತ್ತೇವೆ, ಕೆಲವೊಮ್ಮೆ ಅಧಿಕಾರಿ ಆಗುವುದಿಲ್ಲ. ಈಗೀಗ ಅಧಿಕಾರಿ ಆಗಿದ್ದೇವೆ, ಈಗೀಗ ಅಧಿಕಾರಿ ಇಲ್ಲ ಎಂದು ಹೇಳಿದರೆ ಈ 3 ಮಾತಿನಲ್ಲಿ ಒಂದು ಮಾತಿನಲ್ಲಿ ಅಧಿಕಾರ ಕಡಿಮೆ ಇದ್ದರೂ ಕೂಡ
ನೀವೇ ಸ್ವಯಂ ಚೆಕ್ ಮಾಡಿಕೊಳ್ಳಿ, ನಾನು ರಾಜ ಆಗುತ್ತೇನೋ ಅಥವಾ ಪ್ರಜೆ ಆಗುತ್ತೇನೋ ಎಂದು. ಈ ಮಾತಿನಿಂದ ನಿಮಗೆ ಗೊತ್ತಾಗುತ್ತದೆ. ಬಹಳ ಸಮಯದವರೆಗೆ ರಾಜ್ಯ ಅಧಿಕಾರಿ ಆಗುವುದಕ್ಕೋಸ್ಕರ ಬಹಳ ಸಮಯದ ಸಂಸ್ಕಾರವನ್ನು ರೂಪಿಸಿಕೊಳ್ಳಬೇಕು. ಬಹಳ ಸಮಯದ ಸಂಸ್ಕಾರ ಭವಿಷ್ಯದಲ್ಲಿ ನಮ್ಮನ್ನು ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತದೆ. ಒಂದು ವೇಳೆ ಕೆಲವೊಮ್ಮೆ ಅಧಿಕಾರಿ ಆಗುವುದು, ಕೆಲವೊಮ್ಮೆ ಸಂಸ್ಕಾರಕ್ಕೆ ವಶೀಭೂತ ಆಗುವುದನ್ನು ಮಾಡಿದರೆ ಅರ್ಧ ಕಲ್ಪದವರೆಗೆ ಸಂಪೂರ್ಣ ರಾಜ್ಯ ಭಾಗ್ಯದ ಅಧಿಕಾರವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅರ್ಧ ಸಮಯದ ನಂತರ ತ್ರೇತಾಯುಗದಲ್ಲಿ ರಾಜ ಆಗುತ್ತೀರಾ. ಅಂದರೆ ಸಂಪೂರ್ಣ ಸಮಯ ರಾಜ್ಯ ಅಧಿಕಾರಿ ಅಂದರೆ ರಾಯಲ್ ಫ್ಯಾಮಿಲಿಯ ಸಮೀಪ ಸಂಬಂಧದಲ್ಲೂ ಕೂಡ ಸಂಪೂರ್ಣ ಸಮಯ ಬರಲು ಸಾಧ್ಯ ಆಗುವುದಿಲ್ಲ. ಒಂದು ವೇಳೆ ಬಾರಿ ಬಾರಿಗೂ ನೀವು ನಿಮ್ಮ ಸಂಸ್ಕಾರಕ್ಕೆ ವಶ ಆಗುತ್ತಿದ್ದರೆ ಅಧಿಕಾರಿಗಳಾಗುವುದಿಲ್ಲ. ಆದರೆ ಯಾರು ರಾಜ್ಯ ಅಧಿಕಾರಿ ಆಗುತ್ತಾರೋ ಅವರ ರಾಜ್ಯದಲ್ಲಿ ಇರುವಂತವರಾಗುತ್ತೀರಾ. ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿ ಇರುವವರು ಯಾರಾಗಿದ್ದಾರೆ? ಅವರು ಪ್ರಜೆಗಳಾಗಿದ್ದಾರೆ. ಅಂದ ಮೇಲೆ ತಿಳಿಯಿತು ತಾನೆ ಯಾರು ರಾಜ ಆಗುತ್ತಾರೆ, ಯಾರು ಪ್ರಜೆ ಆಗುತ್ತಾರೆ ಎಂದು. ಈಗ ಸ್ವಯಂ ಅನ್ನು ದರ್ಪಣದಲ್ಲಿ ನೋಡಿಕೊಳ್ಳಿ. ಮನಸ್ಸು ಅನ್ನುವ ದರ್ಪಣದಲ್ಲಿ ನಿಮ್ಮನ್ನು ನೋಡಿಕೊಳ್ಳಿ. ನಿಮ್ಮ ಅದೃಷ್ಟದ ಚಿತ್ರವನ್ನು ನೋಡಿಕೊಳ್ಳಿ. ಜ್ಞಾನ ಅಂದರೆ ದರ್ಪಣ ಆಗಿದೆ. ಜ್ಞಾನದ ದರ್ಪಣದಲ್ಲಿ ನೋಡಿಕೊಳ್ಳಿ. ಎಲ್ಲರ ಬಳಿ ಜ್ಞಾನ ಅನ್ನುವ ಕನ್ನಡಿ ಇದೆ ತಾನೆ. ಜ್ಞಾನದ ಕನ್ನಡಿಯಲ್ಲಿ ನಿಮ್ಮ ಮನಸ್ಸು ಅನ್ನುವ ಚೆಹರೆಯನ್ನು ನೋಡಿಕೊಳ್ಳಬಹುದು. ಈಗ ಬಹಳ ಸಮಯಕ್ಕೋಸ್ಕರ ಅಧಿಕಾರಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಬಹಳ ಸಮಯದವರೆಗೂ ಅಧಿಕಾರಿ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ರೀತಿ ತಿಳಿದುಕೊಳ್ಳಬೇಡಿ ಅಂತ್ಯದಲ್ಲಿ ನಾವು ಅಧಿಕಾರಿ ಆಗುತ್ತೇವೆ ಎಂದು. ಒಂದು ವೇಳೆ ಅಂತ್ಯದಲ್ಲಿ ಅಧಿಕಾರಿ ಆದರೆ ಅಂತ್ಯದಲ್ಲಿ ಒಂದು ಜನ್ಮಕ್ಕೋಸ್ಕರ ಸ್ವಲ್ಪ ಸಮಯದವರೆಗೆ ರಾಜ್ಯವನ್ನು ಆಳುತ್ತೀರಾ. ಆದರೆ ಸದಾ ನೆನಪಿಟ್ಟುಕೊಳ್ಳಬೇಕು, ಬಹಳ ಸಮಯದ ರಾಜ್ಯಕ್ಕೆ ಅಧಿಕಾರಿ ಆಗಬೇಕು ಅಂದರೆ ಈಗಿನಿಂದಲೇ ಬಹಳ ಸಮಯದವರೆಗೆ ಅಭ್ಯಾಸವನ್ನು ಮಾಡಬೇಕು. ಆದರೆ ನೆನಪಿಟ್ಟುಕೊಳ್ಳಿ, ಒಂದು ವೇಳೆ ಬಹಳ ಸಮಯದವರೆಗೆ ಈಗಿನಿಂದ ಅಭ್ಯಾಸವನ್ನು ಮಾಡದೇ ಇದ್ದರೆ, ಆದಿಯಿಂದ ಅಭ್ಯಾಸವನ್ನು ಮಾಡದೇ ಇದ್ದರೆ, ಆದಿಯಿಂದ ಇಲ್ಲಿಯವರೆಗೂ ನಿಮ್ಮ ವಿಶೇಷ ಕಾರ್ಯಕರ್ತರಾದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರ ನಿಮ್ಮ ಮೇಲೆ ಅಧಿಕಾರವನ್ನು ನಡೆಸುತ್ತಿದ್ದರೆ, ನಿಮ್ಮ ಸ್ಥಿತಿಯನ್ನು ಏರುಪೇರಿನಲ್ಲಿ ತರುತ್ತಿದ್ದರೆ, ಅಂದರೆ ನಿಮಗೆ ಮೋಸವನ್ನು ಮಾಡುತ್ತಿದ್ದರೆ, ದುಃಖದ ಅಲೆಯ ಅನುಭವವನ್ನು ಮಾಡಿಸುತ್ತಿದ್ದರೆ ಅಂತ್ಯದಲ್ಲೂ ಕೂಡ ನೀವು ಮೋಸ ಹೋಗುತ್ತೀರಾ. ಮೋಸ ಅಂದರೆ ಅಂತ್ಯದಲ್ಲೂ ದುಃಖದ ಅಲೆ ಅವಶ್ಯವಾಗಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ಆಗ ಅಂತ್ಯದಲ್ಲಿ ಪಶ್ಚಾತ್ತಾಪದ ದುಃಖದ ಅಲೆ ಬರುತ್ತದೆ. ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಪುನಃ ನೆನಪು ಮಾಡಿಸುತ್ತಿದ್ದಾರೆ, ರಾಜ ಆಗಿ ಮತ್ತು ವಿಶೇಷ ಸಹಯೋಗಿ ಆಗಿರುವ ಕರ್ಮಚಾರಿ ಅಥವಾ ರಾಜ್ಯ ಕಾರೋಬಾರ್ನ ಜೊತೆಗಾರರ ಮೇಲೆ ಅಧಿಕಾರವನ್ನು ನಡೆಸಿ. ತಿಳಿಯಿತು ತಾನೆ ಬಾಪ್ತಾದ ಇದನ್ನೇ ನೋಡುತ್ತಾರೆ, ಯಾರ್ಯಾರು ಎಷ್ಟೆಷ್ಟು ಸ್ವರಾಜ್ಯ ಅಧಿಕಾರಿ ಆಗಿದ್ದಾರೆ ಎಂದು. ಒಳ್ಳೆಯದು. ಎಲ್ಲರೂ ಏನು ಆಗಬೇಕು ಎಂದು ಬಯಸುತ್ತೀರಾ? ರಾಜ ಆಗಬೇಕು ಎಂದು ಬಯಸುತ್ತೀರಾ ತಾನೆ. ಈಗ ಸ್ವರಾಜ್ಯ ಅಧಿಕಾರಿ ಆಗಿ. ಈಗ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ? ಅಥವಾ ಈಗ ಆಗುತ್ತಿದ್ದೇವೆ, ಆಗೇ ಬಿಡುತ್ತೇವೆ ಎಂದು ಹೇಳುತ್ತೀರೇನು? ಮುಂದೆ ಆಗುತ್ತೇವೆ ಬಾಬಾ, ನಾವು ಆಗದಿದ್ದರೆ ಯಾರು ಆಗಲು ಸಾಧ್ಯ? ಮಾಡುತ್ತೇವೆ, ಆಗುತ್ತೇವೆ ಎಂದು ನೀವು ಹೇಳಿದರೆ, ನೀವು ಆಗುತ್ತೇವೆ ಎಂದು ಹೇಳಿದಾಗ ಬಾಪ್ತಾದ ಕೂಡ ಹೇಳುತ್ತಾರೆ, ಒಳ್ಳೆಯದು, ರಾಜ್ಯ ಭಾಗ್ಯವನ್ನು ನೀಡುವಾಗಲೂ ಕೂಡ ನಾನು ನೋಡುತ್ತೇನೆ ಎಂದು. ತಂದೆ ತಿಳಿಸಿದ್ದಾರೆ ತಾನೆ, ಬಹಳ ಸಮಯದ ಸಂಸ್ಕಾರ ಈಗಿನಿಂದಲೇ ಬೇಕು. ಈಗ ಬಹಳ ಸಮಯ ಅಂತೂ ಉಳಿದಿಲ್ಲ, ಸ್ವಲ್ಪೇ ಸಮಯ ಉಳಿದಿದೆ. ಆದರೂ ಕೂಡ ಈ ಸ್ವಲ್ಪ ಸಮಯದಲ್ಲೂ ನೀವು ಅಭ್ಯಾಸವನ್ನು ಮಾಡಿಕೊಳ್ಳದೇ ಇದ್ದರೆ ಅಂತಿಮ ಸಮಯದಲ್ಲಿ ನೀವು ತಂದೆಗೆ ಕಂಪ್ಲೇಂಟ್ ಅನ್ನು ಹೇಳಬಾರದು. ಈಗ ನೀವು ಬಹಳ ಸಮಯದ ಅಭ್ಯಾಸವನ್ನು ಮಾಡಿಕೊಳ್ಳದೇ ಇದ್ದರೆ ಅಂತಿಮ ಸಮಯದಲ್ಲಿ ತಂದೆಗೆ ದೂರನ್ನು ನೀಡಬೇಡಿ. ನಾವು ಅಂತ್ಯದಲ್ಲಿ ತಯಾರಾಗುತ್ತೇವೆ ಎಂದು ತಿಳಿದುಕೊಂಡಿದ್ದೆವು ಎಂದು ನೀವು ಅಂತ್ಯದಲ್ಲಿ ಬಾಬಾರವರಿಗೆ ಹೇಳಬಾರದು. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಮುಂದೆ ಎಂದೋ ಆಗುತ್ತೇವೆ ಅಲ್ಲ, ಈಗಲೇ ಆಗಬೇಕು. ಮುಂದೆ ಎಂದೋ ತಯಾರಾಗುತ್ತೇವೆ ಅಲ್ಲ, ಈಗಲೇ ಆಗಬೇಕು. ಈಗಲೇ ಆಗುತ್ತೇವೆ, ನಾವು ತಯಾರಾಗಲೇಬೇಕು. ಸ್ವಯಂನ ಮೇಲೆ ರಾಜ್ಯವನ್ನು ನಡೆಸಿ. ನಿಮ್ಮ ಜೊತೆಗಾರರಾಗಿರುವ ಸಹಯೋಗಿಗಳ ಮೇಲೆ ರಾಜ್ಯವನ್ನು ನಡೆಸಲು ಪ್ರಾರಂಭ ಮಾಡಿಬಿಡಬೇಡಿ. ಯಾರು ಸ್ವಯಂನ ಮೇಲೆ ರಾಜ್ಯವನ್ನು ನಡೆಸುತ್ತಾರೋ, ಸ್ವಯಂನ ಮೇಲೆ ರಾಜ್ಯ ಅಧಿಕಾರಿ ಆಗುತ್ತಾರೋ ಅವರ ಬಗ್ಗೆ ಎಲ್ಲರಿಗೂ ಸ್ನೇಹ ಇರುವ ಕಾರಣ ಸರ್ವ ಜೊತೆಗಾರರು, ಸರ್ವ ಸ್ನೇಹಿಗಳು, ಲೌಕಿಕದವರಿರಬಹುದು ಅಥವಾ ಅಲೌಕಿಕದವರಿರಬಹುದು, ಎಲ್ಲರೂ ಅವರ ಸಮ್ಮುಖದಲ್ಲಿ ಆಯಿತು ಆಯಿತು ಎಂದು ಹೇಳಿ
ಅವರ ಸಹಯೋಗಿಗಳಾಗಿ ಬಿಡುತ್ತಾರೆ, ಅವರಿಗೆ ಜೊತೆಗಾರರಾಗಿ ಬಿಡುತ್ತಾರೆ. ಸ್ನೇಹಿ ಮತ್ತು ಜೊತೆಗಾರರು ಎಲ್ಲರೂ ಕೂಡ ಆಯಿತು ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಾರೆ. ಹೇಗೆ ಪ್ರಜೆಗಳು ರಾಜನಿಗೆ ಸಹಯೋಗಿ ಆಗಿರುತ್ತಾರೆ, ಸ್ನೇಹಿಗಳಾಗಿರುತ್ತಾರೆ. ನೀವು ನಿಮ್ಮ ಸರ್ವ ಕರ್ಮೇಂದ್ರಿಯದ ಮೇಲೆ, ಅದರಲ್ಲೂ ಕೂಡ ವಿಶೇಷವಾಗಿ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವ 3 ಶಕ್ತಿಯ ಮೇಲೆ ಸದಾ ಕಂಟ್ರೋಲ್ ಅನ್ನು ಇಟ್ಟುಕೊಂಡರೆ, ವಿಶೇಷ ಶಕ್ತಿಯ ಮೂಲಕ ಸದಾ ಸ್ನೇಹಿ ಸಹಯೋಗಿ ಆದಾಗ ಇದರ ಪ್ರಭಾವ ಸಾಕಾರದಲ್ಲಿರುವ ನಿಮ್ಮ ಸೇವೆಯ ಜೊತೆಗಾರರ ಮೇಲೆ, ಲೌಕಿಕ ಸಂಬಂಧಿಗಳ ಮೇಲೆ ಅನುಭವ ಆಗುತ್ತದೆ. ನೀವೀಗ ನಿಮ್ಮ ಕರ್ಮೇಂದ್ರಿಯದ ಮೇಲೆ ಕಂಟ್ರೋಲ್ ಅನ್ನು ಇಟ್ಟುಕೊಂಡರೆ, ಶಕ್ತಿಗಳ ಮೇಲೆ ಕಂಟ್ರೋಲ್ ಅನ್ನು ಇಟ್ಟುಕೊಂಡರೆ ಅದರ ಪ್ರಭಾವ ಸಾಕಾರದಲ್ಲಿ ಸೇವೆಯಲ್ಲಿ ಯಾರೆಲ್ಲ ಜೊತೆಗಾರರಾಗಿದ್ದಾರೋ, ಲೌಕಿಕ ಸಂಬಂಧಿಗಳಿರಬಹುದು, ಜೊತೆಗಾರರಿರಬಹುದು, ಅವರ ಮೇಲೂ ನಿಮ್ಮ ಪ್ರಭಾವ ಆಗುತ್ತದೆ. ದೈವಿ ಪರಿವಾರದ ಮೇಲೆ ಅಧಿಕಾರವನ್ನು ನಡೆಸಲು ಆಗ ಸಾಧ್ಯ ಆಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಆರ್ಡರ್ ದೈವಿ ಪರಿವಾರದ ಮೇಲೆ ನಡೆಯಲು ಸಾಧ್ಯ ಇಲ್ಲ. ಸ್ವಯಂನ ಕರ್ಮೇಂದ್ರಿಯವನ್ನು ಆರ್ಡರ್ನಲ್ಲಿ ಇಟ್ಟುಕೊಳ್ಳಿ. ಆಗ ಎಲ್ಲರೂ ನೀವು ಆರ್ಡರ್ ಅನ್ನು ನೀಡುವುದಕ್ಕಿಂತ ಮೊದಲೇ ನಿಮ್ಮ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತಾರೆ. ಸರ್ವರು ಜೊತೆಗಾರರಾಗಿ ನಿಮಗೆ ಸಹಯೋಗವನ್ನು ನೀಡುತ್ತಾರೆ, ಸ್ವಯಂ ಸಹಯೋಗಿ ಆಗುತ್ತಾರೆ. ಅವರಿಗೆ ನೀವು ಆರ್ಡರ್ ಅನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಸ್ವಯಂ ಸಹಯೋಗವನ್ನು ನೀಡಲು ಅವರೇ ಸಮ್ಮುಖಕ್ಕೆ ಬರುತ್ತಾರೆ. ಏಕೆಂದರೆ ನೀವು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ. ಹೇಗೆ ರಾಜ ಅಂದರೆ ದಾತ, ದಾತ ಎಂದೂ ಹೇಳುವ ಅವಶ್ಯಕತೆ ಇಲ್ಲ, ದಾತ ಅಂದರೆ ಬೇಡುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳಾಗಿ ಒಳ್ಳೆಯದು. ಈ ಮೇಳ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು. ವಾಹ ನಾಟಕ, ವಾಹ ಎಂದು ಹೇಳುತ್ತೀರ ತಾನೆ. ಜಗತ್ತಿನ ಜನ ಕೆಲವೊಮ್ಮೆ ಅಯ್ಯೋ ನಾಟಕ ಎಂದು ಹೇಳುತ್ತಾರೆ, ಕೆಲವೊಮ್ಮೆ ವಾಹ ಡ್ರಾಮಾ ಎಂದು ಹೇಳುತ್ತಾರೆ. ನೀವು ಸದಾ ಯಾವ ಶಬ್ದವನ್ನು ಹೇಳುತ್ತೀರಾ? ವಾಹ ಡ್ರಾಮಾ, ವಾಹ ಎಂದು ಹೇಳುತ್ತೀರಾ. ಯಾವಾಗ ಪ್ರಾಪ್ತಿ ಸಿಗುತ್ತದೆಯೋ, ಪ್ರಾಪ್ತಿಯ ಮುಂದೆ ಏನೂ ಕಷ್ಟ ಎಂದು ಅನುಭವ ಆಗುವುದಿಲ್ಲ. ಈ ರೀತಿ ಅನುಭವ ಮಾಡುತ್ತಿದ್ದೀರಾ ತಾನೆ. ಇಷ್ಟು ಶ್ರೇಷ್ಠ ಪರಿವಾರದ ಜೊತೆ ಮಿಲನ ಮಾಡುವ ಪ್ರಾಪ್ತಿ ಸಿಕ್ಕಿದೆ. ಅಂದ ಮೇಲೆ ಕಷ್ಟ ಕೂಡ ಈಗ ನಿಮಗೆ ಕಷ್ಟ ಎಂದು ಅನುಭವ ಆಗುವುದಿಲ್ಲ. ಮಧುಬನದಲ್ಲಿ ಕಷ್ಟ ಎಂದು ಅನುಭವ ಆಗುತ್ತಿದೆಯೇನು? ಊಟ ಮಾಡಲು ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ, ಕಷ್ಟ ಎಂದು ಹೇಳುತ್ತೀರೇನು? ಊಟ ಮಾಡುವಾಗಲೂ ಕೂಡ ಪ್ರಭುವಿನ ಗುಣವನ್ನು ಗಾಯನ ಮಾಡಿ, ಕ್ಯೂನಲ್ಲಿ ನಿಂತಾಗಲೂ ಕೂಡ ಪ್ರಭುವಿನ ಗುಣವನ್ನು ಗಾಯನ ಮಾಡಿ. ಇದೇ ಕೆಲಸವನ್ನು ಮಾಡಬೇಕು ತಾನೆ. ಈಗ ರಿಹರ್ಸಲ್ ಅನ್ನು ನೋಡುತ್ತಿದ್ದೀರಾ. ಇದೇನು ದೊಡ್ಡ ಮಾತಲ್ಲ. ಇನ್ನೂ ಬ್ರಾಹ್ಮಣರ ಸಂಖ್ಯೆ ವೃದ್ಧಿ ಆಗುತ್ತದೆ. ಅದಕ್ಕೋಸ್ಕರ ಬಾಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ, ಮೋಲ್ಡ್ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಹೇಗೆ ಸಮಯ ಬರುತ್ತದೆಯೋ ಹಾಗೆ ಸ್ವಯಂವನ್ನು ನಡೆಸಿಕೊಳ್ಳಲು ನಿಮಗೆ ಬರಬೇಕು. ಭೂಮಿಯ ಮೇಲೆ ಮಲಗುವ ಅಭ್ಯಾಸ ಆಯಿತು ತಾನೆ. ಈಗ ನೆಲದ ಮೇಲೆ ಮಲಗುವ ಅಭ್ಯಾಸ ಆಯಿತು ತಾನೆ. ಈ ರೀತಿಯಂತೂ ಹೇಳುವುದಿಲ್ಲ ತಾನೆ. ನಮಗೆ ಮಂಚ ಸಿಗಲಿಲ್ಲ, ಕಾಟ್ ಸಿಗಲಿಲ್ಲ, ಅದಕ್ಕೋಸ್ಕರ ನಮಗೆ ನಿದ್ದೆ ಬರುತ್ತಿಲ್ಲ ಎಂದು ಹೇಳುವುದಿಲ್ಲ ತಾನೆ. ಟೆಂಟ್ ನಲ್ಲಿ ಇರುವ ಅಭ್ಯಾಸ ಆಯಿತು ತಾನೆ. ಇಷ್ಟ ಆಯಿತೋ ಅಥವಾ ಟೆಂಟ್ ನಲ್ಲಿ ಚಳಿಯ ಅನುಭವ ಆಯಿತು? ಚಳಿಯಂತೂ ಆಗಲಿಲ್ಲ ತಾನೆ. ಎಲ್ಲರೂ ಟೆಂಟ್ ನಲ್ಲಿ ಇರುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಾ ತಾನೆ. ಈಗ ಇಡೀ ಅಬು ಪರ್ವತದಲ್ಲೇ ಟೆಂಟ್ ಅನ್ನು ಹಾಕಲಾಗುತ್ತದೆ. ಟೆಂಟ್ ನಲ್ಲಿ ಮಲಗುವುದು ಇಷ್ಟ ಆಯಿತೋ ಅಥವಾ ರೂಮೇ ಬೇಕು? ನೆನಪಿದೆ ತಾನೆ. ಆದಿಯ ಸಮಯದಲ್ಲಿ ಯಾವಾಗ ಪಾಕಿಸ್ತಾನದಲ್ಲಿ ಯಜ್ಞ ಇತ್ತು, ಆಗ ಮಹರತಿಗಳೂ ಕೂಡ ಭೂಮಿಯ ಮೇಲೆ ಮಲಗುತ್ತಿದ್ದರು. ಬಹಳಷ್ಟು ಪ್ರಸಿದ್ಧ ಆದಂತಹ ಮಹರತಿಗಳನ್ನು ಕೂಡ ಹಾಲ್ನಲ್ಲಿ 3 ಹೆಜ್ಜೆ ಭೂಮಿಯನ್ನು ನೀಡಿ ಮಲಗಿಸುತ್ತಿದ್ದರು. ಯಾವಾಗ ಬ್ರಾಹ್ಮಣ ಪರಿವಾರ ವೃದ್ಧಿ ಆಯಿತು, ಆಗ ವೃದ್ಧಿಯ ಆರಂಭ ಹೇಗೆ ಆಯಿತು? ಟೆಂಟ್ ನಿಂದಲೇ ಮಿಲನದ ಆರಂಭ ಆಯಿತು ತಾನೆ. ಆದಿಯಲ್ಲಿ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲರೂ ಟೆಂಟ್ ನಲ್ಲೇ ಇದ್ದರು. ಟೆಂಟ್ ನಲ್ಲಿ ಇರುವಂತವರಿಗೆ ಸೆಂಟ್ ಅಂದರೆ ಮಹಾತ್ಮರು ಎಂದು ಕರೆಯುತ್ತಾರೆ. ಟೆಂಟ್ ನಲ್ಲಿ ಇರುವಂತಹ ನೀವೆಲ್ಲರೂ ಮಹಾತ್ಮರಾಗಿದ್ದೀರಾ. ಸಾಕಾರದಲ್ಲಿ ಯಾರೆಲ್ಲ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ, ಬ್ರಹ್ಮ ತಂದೆ ಮತ್ತು ಸಾಕಾರದಲ್ಲಿ ಇದ್ದಂತಹ ಮಕ್ಕಳು ಎಲ್ಲರೂ ಕೂಡ ಸಾಕಾರದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದರೂ ಕೂಡ ಟೆಂಟ್ ನಲ್ಲಿ ಇದ್ದರು. ಈಗ ನೀವೆಲ್ಲರೂ ಕೂಡ ಟೆಂಟ್ ನ ಅನುಭವವನ್ನು ಮಾಡುತ್ತೀರಾ ತಾನೆ. ಎಲ್ಲರೂ ಎಲ್ಲಾ ರೀತಿಯಿಂದ ಖುಷಿಯಲ್ಲಿ ಇದ್ದೀರಾ ತಾನೆ. ಒಳ್ಳೆಯದು. ಈಗ ಪುನಃ ಇನ್ನೂ 10,000 ಟೆಂಟ್ ಅನ್ನು ತರಿಸಿ ಎಲ್ಲರಿಗೂ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಸ್ನಾನ ಮಾಡಲು ಏನು ವ್ಯವಸ್ಥೆ ಸಿಗುತ್ತದೆ ಎಂದು ವಿಚಾರ ಮಾಡುತ್ತಿದ್ದೀರೇನು? 10,000 ಟೆಂಟ್ ನ ವ್ಯವಸ್ಥೆಯನ್ನು ಬಾಬಾ ಮಾಡಿಸುತ್ತಾರೆ. ಆದರೆ ಇಷ್ಟೆಲ್ಲಾ ಜನ ಸ್ನಾನ ಮಾಡುವುದು ಹೇಗೆ, ಸ್ನಾನದ ವ್ಯವಸ್ಥೆ ಹೇಗೆ ಎಂದು ವಿಚಾರ ಮಾಡುತ್ತಿದ್ದೀರೇನು? ಅದು ಕೂಡ
ಸಿಕ್ಕೇ ಸಿಗುತ್ತದೆ, ಆ ವ್ಯವಸ್ಥೆಯೂ ಆಗುತ್ತದೆ. ನೆನಪಿದೆ ತಾನೆ? ಯಾವಾಗ ಹಾಲನ್ನು ನಿರ್ಮಾಣ ಮಾಡಲಾಗಿತ್ತು ಆಗ ಎಲ್ಲರೂ ಹೇಳುತ್ತಿದ್ದರು, ಹಾಲ್ನ ಜೊತೆಗೆ ಇಷ್ಟೊಂದು ಬಾತ್ರೂಮ್ ಅನ್ನು ಏಕೆ ಕಟ್ಟಿಸಿದ್ದೀರಾ ಎಂದು. ಬಾಬಾರವರು ಇದೇ ಗುರಿಯಿಂದ ಇಷ್ಟೆಲ್ಲಾ ಬಾತ್ರೂಮ್ ಅನ್ನು ಕಟ್ಟಿಸಿದ್ದರು. ಈಗ ಆ ಬಾತ್ರೂಮ್ ಕೂಡ ಕಡಿಮೆ ಆಗಿಬಿಟ್ಟಿದೆ. ಎಷ್ಟೇ ಕಟ್ಟಿದರೂ ಕೂಡ ಅದು ಕಡಿಮೆ ಆಗುತ್ತಾ ಹೋಗುತ್ತದೆ. ಏಕೆಂದರೆ ಕೊನೆಗೂ ಎಲ್ಲರೂ ಬೇಹದ್ದಿಗೆ ಹೋಗಲೇಬೇಕು. ಒಳ್ಳೆಯದು. ಎಲ್ಲಾ ಕಡೆಯ ಮಕ್ಕಳು ಕೂಡ ಬಾಬಾರವರ ಸಮ್ಮುಖಕ್ಕೆ ಬಂದು ತಲುಪಿದ್ದೀರಾ. ಬೇಹದ್ದಿನ ಹಾಲ್ನ ಶೃಂಗಾರ ಮಕ್ಕಳಾಗಿದ್ದೀರಾ. ಕೆಲವರು ಕೆಳಗಡೆ ಕುಳಿತಿದ್ದಾರೆ, ಭಿನ್ನ ಭಿನ್ನ ಸ್ಥಾನದಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದಾರೆ. ವೃದ್ಧಿಯಂತೂ ಆಗಲೇಬೇಕು. ಎಲ್ಲರೂ ಭಾಗ್ಯಶಾಲಿಗಳಾಗಿದ್ದೀರಾ. ವೃದ್ಧಿ ಆಗುವುದು ಕೂಡ ಅದೃಷ್ಟದ ಸಂಕೇತ ಆಗಿದೆ. ವೃದ್ಧಿ ಆಗಿದೆ, ಆದರೆ ವಿಧಿಪೂರ್ವಕವಾಗಿ ನಡೆದುಕೊಳ್ಳಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ಮಧುಬನಕ್ಕಂತೂ ಬಂದಾಯಿತು, ಬಾಬಾರವರನ್ನು ನೋಡಿ ಆಯಿತು, ಮಧುಬನವನ್ನು ನೋಡಿ ಆಯಿತು, ಈಗ ಹೇಗೆ ಬೇಕಾದರೂ ಇರಬಹುದು ಎಂದು ತಿಳಿದುಕೊಳ್ಳಬೇಡಿ. ಎಂದೂ ಕೂಡ ಈ ರೀತಿ ಹೇಳಬಾರದು. ಕೆಲವು ಮಕ್ಕಳು ಈ ರೀತಿ ಮಾಡುತ್ತಾರೆ. ಎಲ್ಲಿಯವರೆಗೂ ಮಧುಬನಕ್ಕೆ ಬರಲು ಅವಕಾಶ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಎಲ್ಲಾ ಮಾತಿನಲ್ಲೂ ಪಕ್ಕಾ ಆಗಿರುತ್ತಾರೆ. ಮಧುಬನವನ್ನು ನೋಡಿ ಹೋದ ನಂತರ ಸ್ವಲ್ಪ ಹುಡುಗಾಟಿಕೆಯನ್ನು ಮಾಡುತ್ತಾರೆ. ಮಧುಬನವನ್ನು ನೋಡಿ ವಾಪಸ್ ಹೋದ ನಂತರ ಹುಡುಗಾಟಿಕೆಗೆ ವಶ ಆಗುತ್ತಾರೆ. ಈಗ ಹುಡುಗಾಟಿಕೆಯನ್ನು ಮಾಡಬೇಡಿ. ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ ಜೀವನ ಆಗಿದೆ. ಜೀವನ ಅಂದರೆ ಸದಾಕಾಲಕ್ಕೋಸ್ಕರ ಆಗಿದೆ. ಎಲ್ಲಿಯವರೆಗೂ ಬದುಕಿರುತ್ತೇವೋ ಅಲ್ಲಿಯವರೆಗೂ ಬ್ರಾಹ್ಮಣ ಜೀವನವನ್ನೇ ನಡೆಸಬೇಕು. ಆ ರೀತಿ ಜೀವನವನ್ನು ರೂಪಿಸಿಕೊಂಡಿದ್ದೀರಾ ತಾನೆ? ಜೀವನವನ್ನು ರೂಪಿಸಿಕೊಳ್ಳಲಾಗುತ್ತದೆ. ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರೋ ಅಥವಾ ಜೀವನ ಪರ್ಯಂತ ಬ್ರಾಹ್ಮಣರಾಗಿದ್ದೀರೋ? ಸದಾ ನಿಮ್ಮ ಬ್ರಾಹ್ಮಣ ಜೀವನದ ವಿಶೇಷತೆಯನ್ನು ಜೊತೆಗಿಟ್ಟುಕೊಳ್ಳಿ. ಏಕೆಂದರೆ ವರ್ತಮಾನ ಸಮಯದ ವಿಶೇಷತೆ ವರ್ತಮಾನವನ್ನು ಶ್ರೇಷ್ಠವಾಗಿ ರೂಪಿಸುತ್ತದೆ ಮತ್ತು ಭವಿಷ್ಯ ಕೂಡ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ. ಒಳ್ಳೆಯದು. ಈಗ ಇನ್ನೇನು ಉಳಿಯಿತು? ಪ್ರಸಾದವನ್ನು ಕೊಡುವುದು ಉಳಿಯಿತು ಎಂದು ಮಕ್ಕಳು ಹೇಳುತ್ತಿದ್ದಾರೆ. ವರದಾನವನ್ನು ಪಡೆದುಕೊಳ್ಳುವುದು ಉಳಿಯಿತು ಎಂದು ಮಕ್ಕಳು ಹೇಳುತ್ತಿದ್ದಾರೆ. ವರದಾತ ತಂದೆ ವರದಾನವನ್ನು ಸದಾ ನೀಡುತ್ತಿದ್ದಾರೆ. ವರದಾತ ತಂದೆಯ ಮಕ್ಕಳಂತೂ ಆಗಿದ್ದೀರಾ. ವರದಾತನ ಮಕ್ಕಳಾಗುವುದೇ ಬಹಳ ದೊಡ್ಡ ವರದಾನ ಆಗಿದೆ. ಯಾರೆಲ್ಲ ವರದಾತ ತಂದೆಗೆ ಮಕ್ಕಳಾಗಿದ್ದೀರೋ ಅವರಿಗೆ ವರದಾನ ಸದಾ ಸಿಗುತ್ತದೆ. ಹಾಗೆ ನೋಡಿದರೆ ಎಲ್ಲರೂ ವರದಾತ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪ್ರತಿ ಹೆಜ್ಜೆಯಲ್ಲೂ ಸ್ವತಃ ವರದಾನಗಳೇ ಸಿಗುತ್ತಾ ಇದೆ. ವರದಾತನಿಂದ ಸ್ವತಃ ವರದಾನ ಸಿಗುತ್ತಾ ಇದೆ. ವರದಾನದಿಂದಲೇ ನಿಮ್ಮ ಪಾಲನೆ ನಡೆಯುತ್ತಾ ಇದೆ. ವರದಾನದಿಂದಲೇ ಪಾಲನೆಯನ್ನು ಪಡೆದುಕೊಂಡು ಬೆಳೆಯುತ್ತಿದ್ದೀರಾ. ಎಂದೂ ಕೂಡ ಈ ರೀತಿ ವಿಚಾರ ಮಾಡಬೇಡಿ, ಇಷ್ಟು ಶ್ರೇಷ್ಠ ಪ್ರಾಪ್ತಿ ಮತ್ತು ಎಷ್ಟೊಂದು ಪರಿಶ್ರಮ ಪಡಬೇಕು ಎಂದು ವಿಚಾರ ಮಾಡಬೇಡಿ. ಪರಿಶ್ರಮ ಪಡದೆ ಏನು ಪ್ರಾಪ್ತಿ ಸಿಗುತ್ತದೆಯೋ ಅದಕ್ಕೆ ವರದಾನ ಎಂದು ಕರೆಯಲಾಗುತ್ತದೆ. ಎಷ್ಟು ಶ್ರೇಷ್ಠ ಪ್ರಾಪ್ತಿ ಸಿಗುತ್ತಾ ಇದೆ. ಏನು ಪರಿಶ್ರಮ ಪಟ್ಟಿದ್ದೀರಾ? ಏನೂ ಪರಿಶ್ರಮ ಪಟ್ಟಿಲ್ಲ. ಪರಿಶ್ರಮ ಪಡದೆ ಏನು ಪ್ರಾಪ್ತಿ ಸಿಗುತ್ತದೆಯೋ ಅದಕ್ಕೆ ವರದಾನ ಎಂದು ಕರೆಯಲಾಗುತ್ತದೆ. ಏನು ಪರಿಶ್ರಮ ಪಟ್ಟಿದ್ದೀರಾ? ಪರಿಶ್ರಮ ಪಟ್ಟೇ ಇಲ್ಲ. ಆದರೆ ಎಷ್ಟು ಶ್ರೇಷ್ಠ ಪ್ರಾಪ್ತಿ ಸಿಗುತ್ತಾ ಇದೆ. ಜನ್ಮ ಜನ್ಮಾಂತರಕ್ಕೋಸ್ಕರ ಪ್ರಾಪ್ತಿಗೆ ಅಧಿಕಾರಿ ಆಗಿದ್ದೀರಾ ಅಂದ ಮೇಲೆ ಪ್ರತಿ ಹೆಜ್ಜೆಯಲ್ಲೂ ವರದಾತನಿಂದ ವರದಾನ ಸಿಗುತ್ತಾ ಇದೆ. ಸದಾ ವರದಾನ ಸಿಗುತ್ತಾ ಇರುತ್ತದೆ. ದೃಷ್ಟಿಯಿಂದ, ಮಾತಿನಿಂದ, ಸಂಬಂಧದಿಂದ ವರದಾನವೇ ವರದಾನ ಸಿಗುತ್ತಾ ಇದೆ. ಒಳ್ಳೆಯದು. ಎಲ್ಲರೂ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಲು ತಯಾರಾಗುತ್ತಿದ್ದೀರಾ ತಾನೆ? ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಸದಾ ಚಿನ್ನದ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಮಹೋತ್ಸವವನ್ನು ಆಚರಣೆ ಮಾಡುತ್ತೀರಾ ತಾನೆ? ಸದಾ ಸತ್ಯ ಚಿನ್ನ, ಸ್ವಲ್ಪ ಕೂಡ ಕಲ್ಮಶ ಸೇರಿಕೊಳ್ಳಬಾರದು. ಅದಕ್ಕೆ ಸುವರ್ಣ ಮಹೋತ್ಸವ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಜನರ ಸಮ್ಮುಖದಲ್ಲಿ ಚಿನ್ನದ ಸಮಾನ ಸ್ಥಿತಿಯಲ್ಲಿ ಸ್ಥಿತಾಗಿ ನಿಮ್ಮ ಸತ್ಯ ಚಿನ್ನದ ಸ್ಥಿತಿಯನ್ನು ಪ್ರತ್ಯಕ್ಷಗೊಳಿಸುತ್ತೀರಾ ತಾನೆ? ಅದಕ್ಕೋಸ್ಕರ ಇಷ್ಟೆಲ್ಲಾ ಸೇವೆಯ ಸಾಧನವನ್ನು ನಿರ್ಮಾಣ ಮಾಡುತ್ತಿದ್ದೀರಾ. ಏಕೆಂದರೆ ನಿಮ್ಮ ಸುವರ್ಣ ಸಮಾನ ಸ್ಥಿತಿ ಸುವರ್ಣ ಯುಗವನ್ನು ನಿರ್ಮಾಣ ಮಾಡುತ್ತದೆ. ಸುವರ್ಣ ಸಂಸಾರವನ್ನು ಈ ಜಗತ್ತಿನಲ್ಲಿ ನಿರ್ಮಾಣ ಮಾಡುತ್ತದೆ. ಎಲ್ಲರಿಗೂ ಸುವರ್ಣ ಸಂಸಾರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಇಚ್ಛೆ ಇದೆ ತಾನೆ? ಹೇಗಾದರೂ ಆಗಲಿ ಈ ಜಗತ್ತು ಸ್ವಲ್ಪ ಬದಲಾಗಲೇಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಅಂದ ಮೇಲೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ವಿಶೇಷ ಆತ್ಮ ಆಗಿದ್ದೀರಾ. ನಿಮ್ಮೆಲ್ಲರನ್ನೂ ನೋಡಿ ಅನ್ಯ ಆತ್ಮರಿಗೂ ಕೂಡ ಇದೇ ನಿಶ್ಚಯ ಬರಬೇಕು. ಇದೇ ಶುಭ ಭರವಸೆ ಅವರ ಜೀವನದಲ್ಲೂ ಹುಟ್ಟಬೇಕು. ಸತ್ಯವಾಗಿಯೂ ಸ್ವರ್ಣಿಮ ಜಗತ್ತು ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಅವರಿಗೂ ಅನುಭವ ಆಗಬೇಕು.
ಉದಾಹರಣಾ ಸ್ವರೂಪ ಆದಂತಹ ನಿಮ್ಮನ್ನು ನೋಡಿ ಅವರಿಗೂ ಕೂಡ ನಿಶ್ಚಯ ಆಗುತ್ತದೆ ತಾನೆ, ಹೌದು ಇದು ಒಳ್ಳೆಯ ವಸ್ತು ಎಂದು. ಸ್ಯಾಂಪಲ್ ಅನ್ನು ನೋಡಿ ಎಲ್ಲರೂ ಇದು ಒಳ್ಳೆಯ ವಸ್ತು ಎಂದು ನಿಶ್ಚಯವನ್ನು ಮಾಡಿಕೊಳ್ಳುತ್ತಾರೆ ತಾನೆ. ಸುವರ್ಣ ಸಂಸಾರವನ್ನು ನಿರ್ಮಾಣ ಮಾಡಲು ನೀವು ಸ್ಯಾಂಪಲ್ ಆಗಿದ್ದೀರಾ, ನೀವು ಉದಾಹರಣೆ ಆಗಿದ್ದೀರಾ. ಸುವರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತವರು ನೀವಾಗಿದ್ದೀರಾ. ನಿಮ್ಮ ಉದಾಹರಣೆಯನ್ನು ನೋಡಿ ಅವರಿಗೂ ಕೂಡ ನಿಶ್ಚಯ ಆಗುತ್ತದೆ. ಇಷ್ಟೆಲ್ಲ ಉದಾಹರಣಾ ಸ್ವರೂಪ ಆತ್ಮರು ತಯಾರಾಗಿದ್ದಾರೆ ಅಂದ ಮೇಲೆ ಇಂತಹ ಸ್ವರ್ಣಿಮದ ಸಮಾನ ಜಗತ್ತು ಇನ್ನೇನು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು. ಇಂತಹ ಸೇವೆಯ ಅವಕಾಶ ನಿಮಗೆ ಸಿಕ್ಕಿದೆ. ಗೋಲ್ಡನ್ ಜುಬ್ಲಿಯಲ್ಲಿ ಈ ಸೇವೆಯನ್ನು ಮಾಡುತ್ತೀರಾ ತಾನೆ. ಭರವಸೆಯನ್ನು ಕಳೆದುಕೊಂಡಿರುವ ಆತ್ಮರನ್ನು ಭರವಸೆ ಉಳ್ಳಂತಹ ಆತ್ಮರನ್ನಾಗಿ ಮಾಡಬೇಕು. ಒಳ್ಳೆಯದು. ಸರ್ವ ಸ್ವರಾಜ್ಯ ಅಧಿಕಾರಿಗಳು ಬಹಳ ಸಮಯದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡುತ್ತಿರುವ ಆತ್ಮರು, ಸರ್ವ ವಿಶ್ವದ ವಿಶೇಷ ಆತ್ಮರು, ಸರ್ವ ವರದಾತನ ವರದಾನದಿಂದ ಪಾಲನೆಯನ್ನು ಪಡೆದುಕೊಳ್ಳುತ್ತಿರುವ ಶ್ರೇಷ್ಠ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ. ಅಲೆದಾಡುತ್ತಿರುವ ಆತ್ಮರಿಗೆ ಯಥಾರ್ಥ ಗುರಿಯನ್ನು ತೋರಿಸುವಂತಹ ಚೈತನ್ಯ ಬೆಳಕಿನ ಗ್ರಹ, ಶಕ್ತಿಯ ಗ್ರಹ ಆಗಿ, ಚೈತನ್ಯ ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಅಲೆದಾಡುತ್ತಿರುವ ಯಾವುದೇ ಆತ್ಮಕ್ಕೆ ಯಥಾರ್ಥ ಗುರಿಯನ್ನು ತೋರಿಸುವುದಕ್ಕೋಸ್ಕರ ಚೈತನ್ಯದಲ್ಲಿ ಬೆಳಕಿನ ಗ್ರಹ, ಶಕ್ತಿಯ ಗ್ರಹ, ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಅದಕ್ಕೋಸ್ಕರ 2 ಮಾತಿನ ಗಮನ ಇರಬೇಕು. ಒಂದನೆಯದು, ಪ್ರತಿಯೊಂದು ಆತ್ಮದ ಇಚ್ಛೆಯನ್ನು ಗುರುತಿಸಬೇಕು. ಹೇಗೆ ಯೋಗ್ಯ ಡಾಕ್ಟರ್ ನಾಡಿಯನ್ನು ನೋಡಿ ಅರ್ಥ ಮಾಡಿಕೊಳ್ಳುತ್ತಾರೆ, ಅದೇ ರೀತಿ ಪರೀಕ್ಷಿಸುವ ಶಕ್ತಿಯನ್ನು ಸದಾ ಉಪಯೋಗ ಮಾಡಬೇಕು. 2ನೆಯ ಮಾತು ಅಂದರೆ ನಿಮ್ಮ ಬಳಿ ಇರುವ ಸರ್ವ ಖಜಾನೆಯ ಅನುಭವವನ್ನು ಸದಾ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಸದಾ ಇದೇ ಗುರಿ ಇರಬೇಕು. ಕೇವಲ ಜ್ಞಾನವನ್ನು ಹೇಳುವುದಲ್ಲ, ಆದರೆ ಸರ್ವ ಸಂಬಂಧದ ಅನುಭವವನ್ನು ಮಾಡಿಸಬೇಕು, ಸರ್ವ ಶಕ್ತಿಯ ಅನುಭವವನ್ನು ಮಾಡಿಸಬೇಕು ಎಂದು. ಶ್ಲೋಗನ್. ಅನ್ಯರನ್ನು ಕರೆಕ್ಷನ್ ಮಾಡುವ ಬದಲು ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಸರಿ ಇಟ್ಟುಕೊಳ್ಳಿ. ಒಬ್ಬ ತಂದೆಯ ಜೊತೆ ಸಂಬಂಧವನ್ನು ಸರಿ ಇಟ್ಟುಕೊಳ್ಳಿ. ಅನ್ಯರನ್ನು ಸರಿಪಡಿಸಲು ಪ್ರಯತ್ನ ಪಡಬೇಡಿ. ಅನ್ಯರನ್ನು ಸರಿಪಡಿಸಲು ಪ್ರಯತ್ನ ಪಡುವ ಬದಲು ಒಬ್ಬ ತಂದೆಯ ಜೊತೆಗೆ ಸರಿಯಾಗಿ ಸಂಬಂಧವನ್ನು ಇಟ್ಟುಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.